ಸಹಜವಾಗಿಯೇ ಎಕ್ಸಿಟ್ ಪೋಲ್ಗಳು ಈ ಬಾರಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿಯುತ್ತೆ ಎನ್ನುವುದನ್ನು ಸಾರಿ ಸಾರಿ ಹೇಳ್ತಾ ಇರುವಂಥದ್ದು. ಉತ್ತರದ ಬಳಿಕ ದಕ್ಷಿಣದಲ್ಲಿ ಬಿಜೆಪಿಯ ಸಾಮ್ರಾಜ್ಯ ವಿಸ್ತರಣೆ ಆಗುತ್ತೆ. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಹೊಸ ಭರವಸೆಯೊಂದು ಮೂಡಿದೆ. ಕರ್ನಾಟಕದ ಬಳಿಕ ಕೇರಳ, ತಮಿಳುನಾಡು, ತೆಲಂಗಾಣದಲ್ಲಿ ಬಿಜೆಪಿ ಮ್ಯಾಜಿಕ್ ಅನ್ನು ಮಾಡುತ್ತೆ ಅಂತ ಹೇಳಿ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಕೇರಳ ಮತ್ತು ತಮಿಳುನಾಡಿನಲ್ಲಿ ಖಾತೆಯನ್ನು ತೆರೆಯಲಿದೆ ಕಮಲ ಪಡೆ. ತೆಲಂಗಾಣದಲ್ಲಿ ಹಿಡಿತವನ್ನು ಬಿಗಿಗೊಳಿಸಲಿದೆ ಬಿಜೆಪಿ. ಕರ್ನಾಟಕದ ಬಳಿಕ ದಕ್ಷಿಣ ರಾಜ್ಯಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಲಿಕ್ಕೆ ಬಿಜೆಪಿ ಮುಂದಾಗುತ್ತಾ? ಮತಗಟ್ಟೆಯ ಸಮೀಕ್ಷೆಯಲ್ಲಿ ಬಿಜೆಪಿ ಬಲಗೊಳ್ತಾ ಇರೋದು ಸ್ಪಷ್ಟ ಸಂದೇಶವೊಂದು ರವಾನೆಯಾಗಿದೆ. ಯಾವ ರೀತಿ ವಿಸ್ತರಣೆ ಆಗ್ತಾ ಇದೆ ಬಿಜೆಪಿಯ ಸಾಮ್ರಾಜ್ಯ ದಕ್ಷಿಣದಲ್ಲಿ ನೋಡ್ತಾ ಹೋಗೋಣ. ಇಷ್ಟು ದಿನ ಕರ್ನಾಟಕ ಬಿಜೆಪಿಗೆ ದಕ್ಷಿಣ ಭಾರತದ ಹೆಬ್ಬಾಗಿಲಾಗಿತ್ತು. ಬೇರೆ ಕಡೆಗಳಲ್ಲಿ ಬಿಜೆಪಿ ಅಥವಾ ಕಮಲ ಅರಳಲಿಕ್ಕೆ ಸ್ವಲ್ಪ ಸಮಯಾವಕಾಶ ಹಿಡಿದಿತ್ತು. ಆ ಕಾಲ ಈಗ ಸನ್ನಿಹಿತವಾಗಿದೆ. ಈಗ ನಿಧಾನವಾಗಿ ಬಿಜೆಪಿಯ ವ್ಯಾಪ್ತಿ ದಕ್ಷಿಣ ಭಾರತದಲ್ಲಿ ವಿಸ್ತರಿಸಿಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕೇರಳ, ತಮಿಳುನಾಡಿನಲ್ಲಿ ಖಾತೆಯನ್ನು ತೆರೆಯಲಿದೆ ಅಂಥೇಳಿ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು. ಕೇರಳದಲ್ಲಿ ಪಿಣರಾಯಿ ವಿಜಯನ್ ಇದ್ದಾರೆ, ತಮಿಳುನಾಡಿನಲ್ಲಿ MK ಸ್ಟಾಲಿನ್ ಇರುವಂಥದ್ದು. ಅವರೆಲ್ಲರೂ ಕೂಡ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿದ್ರು. ಇನ್ನು ಆಕ್ಸಸ್ ಮೈ ಇಂಡಿಯಾ, ಸಿ ವೋಟರ್ ಸಮೀಕ್ಷೆಯಲ್ಲಿ ಈ ವಿಚಾರ ಬಹಿರಂಗವಾಗಿರುವಂಥದ್ದು. ಕೇರಳದಲ್ಲಿ ದೇವರನಾಡಿನಲ್ಲಿ 1ರಿಂದ 3 ಸ್ಥಾನವನ್ನು ಗೆಲ್ಲಬಹುದು ಅಂತ ಇದೆ ಸಮೀಕ್ಷೆ. ಈ ಮೂಲಕ DMK AIDMKಗೆ ಟಕ್ಕರನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ ಅನ್ನೋದು, ಕೇರಳದಲ್ಲಿ ಲೆಫ್ಟಿಸ್ಟ್ ಪಕ್ಷಗಳಿಗೆ ಟಕ್ಕರನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ತಮಿಳುನಾಡು ದ್ರಾವಿಡರ ನೆಲ, ಅಲ್ಲೂ ಕೂಡ ಬಿಜೆಪಿ ಕಮಾಲ್ ಮಾಡಲಿದೆಯಂತೆ. ಅಲ್ಲಿ ಅಣ್ಣಾಮಲೈ ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಬೆಳವಣಿಗೆಗಳಾಗಿತ್ತು, ದೊಡ್ಡ ಮಟ್ಟದ ರ್ಯಾಲಿ ಮಾಡಿದ್ರು. AIADMK ಬಿಜೆಪಿಯ ಭಾಗವಾಗಿತ್ತು, ಮೈತ್ರಿಯ ಭಾಗವಾಗಿತ್ತು. ಈ ಬಾರಿ ಬಿಜೆಪಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿರೋದು, ಅಲ್ಲಿ ವೋಟ್ ಶೇರಿಂಗ್ ಅನ್ನು ಹೆಚ್ಚಿಸಿಕೊಂಡಿರೋದು ಕೂಡ ಸಮೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ. ನ್ಯೂಸ್ 18 ಸರ್ವೆ ಪ್ರಕಾರ ಇಲ್ಲಿ 1ರಿಂದ 3 ಸ್ಥಾನವನ್ನು ಗೆಲ್ಲಬಹುದಂತೆ. ತೆಲಂಗಾಣದಲ್ಲಿ 4 ಸ್ಥಾನದಿಂದ ಬಿಜೆಪಿ 7ರಿಂದ 9 ಸ್ಥಾನವನ್ನು ಗೆಲ್ಲಬಹುದು ಅಂತಿದೆ. ಅಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹದ್ದು, ಅಲ್ಲೂ ಕೂಡ ಗ್ಯಾರಂಟಿ ಕಮಾಲ್ ಆಗಿತ್ತು. ಆಂಧ್ರದಲ್ಲಿ ಬಿಜೆಪಿ ಮೈತ್ರಿ ಪ್ರಬಲವಾಗಿರೋದ್ರಿಂದ ನಿಧಾನವಾಗಿ ದಕ್ಷಿಣ ಭಾರತವನ್ನ ಕಮಲ ಆವರಿಸಿಕೊಳ್ತಾ ಇರುವ ಸೂಚನೆ, ಮುನ್ಸೂಚನೆ, ಲಕ್ಷಣಗಳು ಈ ಸಮೀಕ್ಷೆಗಳ ಮೂಲಕ ದಟ್ಟವಾಗ್ತಾ ಇದೆ.